ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನಿಲ್ಲಿ 2 ಥರದ್ದು ರೆಸಿಪಿ ತೋರಿಸ್ತಾ ಇದ್ದೀನಿ. ಯಾರು ಕೂಡ ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಇದು ಭತ್ತ ನಾಟಿ ಮಾಡ್ತಾ ಇದ್ದಾರೆ. ಹಾಗೆ ಭತ್ತದ ಸಸಿಯನ್ನು ತಗೊಂಡು ನೆಡ್ತಾ ಇದ್ದಾರೆ ನೀರಲ್ಲಿ, ಕೆಸರಲ್ಲಿ. ಇಲ್ಲಿ ನಾನು ಸೇಮ್ ಅಜ್ವೈನ್ ಮತ್ತು ಜೀರಿಗೆ, ಸೋಂಪು ತೊಗೊಂಡಿದ್ದೀನಿ. ಒಂದು ಅಳತೆಯಲ್ಲೇ ತೊಗೊಂಡಿದ್ದೀನಿ, ಯಾವುದು ಹೆಚ್ಚು ಕಡಿಮೆ ತೊಗೊಂಡಿಲ್ಲ. ಸ್ವಲ್ಪ ಚಕ್ಕೆ ತೊಗೊಂಡಿದ್ದೀನಿ. ಇದನ್ನು ಫ್ರೈ ಮಾಡಿಲ್ಲ, ಹಾಗೆ ಪುಡಿ ಮಾಡ್ಕೋಬೇಕು. ಈ ಪುಡಿಯನ್ನು ರಾತ್ರಿ ಕುದಿಯುವ ನೀರಲ್ಲಿ 1 ಗ್ಲಾಸ್ ನೀರಿಗೆ 1 ಸ್ಪೂನ್ ಹಾಕಿ ಇಡಬೇಕು, ಮುಚ್ಚಿಡಬೇಕು. ಬೆಳಗ್ಗೆ ಅದನ್ನು ಸೋಸ್ಕೊಂಡು ಖಾಲಿ ಹೊಟ್ಟೆಯಲ್ಲಿ ಕುಡಿಬೇಕು. ಅದೇ ಸೋಸಿದ್ದು ಮೇಲ್ಗಡೆ ಇರುತ್ತಲ್ಲ, ಅದನ್ನು ಮತ್ತೆ ಬಿಸಿ ನೀರಲ್ಲೇ ಹಾಗೆ 1 ಗ್ಲಾಸಲ್ಲಿ ಮುಚ್ಚಿಡಬೇಕು. ರಾತ್ರಿ ಊಟ ಆದ ನಂತರ ಕುಡಿಬೇಕು. ಇದರಿಂದ ಕ್ರಮೇಣ ಒಂದು 15 ದಿನ 20 ದಿನ ಕುಡಿದ್ರೆ ಕ್ರಮೇಣ ಗ್ಯಾಸ್ಟ್ರಿಕ್ ಯಾರಿಗಿರುತ್ತೋ ಅದು ಕ್ರಮೇಣ ಕಡಿಮೆ ಆಗ್ತಾ ಬರುತ್ತೆ. ನೋಡಿ, ಈ ಥರ ಪುಡಿ ಮಾಡಿ ಒಂದು ಡಬ್ಬೆಯಲ್ಲಿ ತೆಗೆದಿಟ್ಕೋಬೇಕು. ಬೆಳಗ್ಗೆ ಖಾಲಿ ಹೊಟ್ಟೆಗೆ ರಾತ್ರಿ ಊಟ ಆದಮೇಲೆ ಕುಡಿಬೇಕು ಇದನ್ನು. ಇಲ್ಲಿ ಅಕ್ಕಿ ರೊಟ್ಟಿಗೆ ಕ್ಯಾಪ್ಸಿಕಮ್ ಪಲ್ಯ ಮಾಡ್ತಾ ಇದ್ದೀನಿ. ಮಸಾಲೆ ರುಬ್ದೇ ಪೌಡ್ರನ್ನು ಬಳಸಿ ಪಲ್ಯ ಮಾಡ್ತಾಯಿದ್ದೀನಿ. ಇವಾಗ ಚಿಕ್ಕದಾದಂಥ ಪ್ಯಾನ್ ಇಟ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಸಾಸಿವೆ ಹಾಕ್ಕೊಂಡಿದ್ದೀನಿ. ಸಾಸಿವೆ ಸಿಡಿತಾ ಬಂದಂಗೆ ಇದಕ್ಕಿವಾಗ ನೀರುಳ್ಳಿ ಹಾಕ್ಕೊಂಡು, ನೀರುಳ್ಳಿ ಸ್ವಲ್ಪ ಫ್ರೈ ಆದರೆ ಸಾಕು ನಮಗೆ. ಇದು ಚಿಕ್ಕದೊಂದು ನೀರುಳ್ಳಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ನೀರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಕ್ಯಾಪ್ಸಿಕಮ್ ಹಾಕ್ಕೊಳ್ತಾ ಇದ್ದೀನಿ. ಇದು ಪಲ್ಯದ್ದು. ಇದು ಒಂದರಲ್ಲಿ 4 ಪೀಸ್ ಮಾಡಿ ಹಾಕ್ಕೊಂಡಿದ್ದೀನಿ. ಇದು ಸ್ವಲ್ಪ ಖಾರ ಇದೆ. ಇವಾಗ ಉಪ್ಪು ಮತ್ತು ಅರಿಶಿಣ ಪುಡಿ ಸ್ವಲ್ಪ ಹಾಕ್ಕೋಬೇಕು. ನೋಡಿ, ಈ ಥರ ಫ್ರೈ ಮಾಡ್ಕೋಬೇಕು ಮೆಣಸಿನ್ಕಾಯನ್ನು. ಇಷ್ಟು ಫ್ರೈ ಆದರೆ ಸಾಕು. ಇದು ಹಸಿಮೆಣಸು, ಜೀರಿಗೆ, ಬೆಳ್ಳುಳ್ಳಿ ಪೇಸ್ಟ್ ಮಾಡಿ ಇಟ್ಕೊಂಡಿರೋದನ್ನು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಮೆಣಸಿನ್ಕಾಯಿ ಕೂಡ ಖಾರ ಇದೆ, ಹಾಗಾಗಿ ಸ್ವಲ್ಪ ಪೇಸ್ಟನ್ನು ಹಾಕ್ಕೊಂಡಿದ್ದೀನಿ. ಮೆಣಸಿನ್ಕಾಯಿ ಮೇಲೆ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಇದು ಪಲ್ಯದ ಪೌಡರ್. ಇದು ಇಲ್ಲಿ ಮಸಾಲೆ ರುಬ್ತಾ ಇಲ್ಲ, ಹಾಗಾಗಿ ಪೌಡರ್ನ ಉಪಯೋಗಿಸಿ ಬೇಗನೆ ಮಾಡ್ಕೊಳ್ಬೋದು. ಸ್ವಲ್ಪ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಪೌಡರ್ನ ಉಪಯೋಗಿಸ್ಕೊಂಡಿದ್ದೀನಿ. ಕುರ್ಷಣಿ ಕಾಳು ಅಂದರೆ ಗುರೆಳ್ ಪುಡಿ ಅಂತಿರಲ್ಲ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಕಿ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದು ಹುಣಸೆಹಣ್ಣಿನ ಪೇಸ್ಟ್. ಒಂದು ಸ್ವಲ್ಪ ಹುಳಿ ಮುಂದೆ ಇರಬೇಕು ಬದನೆಕಾಯಿ ಪಲ್ಯಕ್ಕೆ ಮತ್ತು ಈ ಪಲ್ಯಕ್ಕೆ ಚೆನ್ನಾಗಿರುತ್ತೆ ಹುಳಿ. ಇದು ಬೆಲ್ಲದ ಸಿರಪ್ಪು. ಬೆಲ್ಲ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೂ ಚೆನ್ನಾಗಿರುತ್ತೆ. ಹುಳಿ, ಉಪ್ಪು, ಖಾರ ಒಂದು ಸ್ವಲ್ಪ ಜಾಸ್ತಿ ಬೇಕು. ಇದು ಪೌಡ್ರ್ ಉಪಯೋಗಿಸಿ ಮಾಡ್ತಾ ಇರೋದ್ರಿಂದ ನಾನಿಲ್ಲಿ ಹುರ್ಗಡ್ಲೆ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಹುರ್ಗಡ್ಲೆ ಪುಡಿ ಹಾಕೋದ್ರಿಂದ ಗಟ್ಟಿ ಆಗುತ್ತೆ ನೀರು ಹಾಕಿದ ಮೇಲೆ. ಒಂದು ಸ್ವಲ್ಪ ಕರಿಬೇವಿನ ಎಲೆ ಹಾಕ್ಕೊಂಡಿದ್ದೀನಿ. ನಿಮಗೆ ಗಸಿ ಎಷ್ಟು ಬೇಕು ಅಷ್ಟು ನೀರನ್ನು ಉಪಯೋಗಿಸ್ಕೋಬೋದು. ಮಸಾಲೆ ರುಬ್ದೇ ಹೀಗೆ ಪೌಡ್ರ್ ಹಾಕಿ ಕೂಡ ಮಾಡ್ಕೋಬೋದು. ತುಂಬ ಚೆನ್ನಾಗಿರುತ್ತೆ. ಮಸಾಲೆ ಹಾಕಿದ್ದು ಬೇರೆ ಟೇಸ್ಟ್ ಕೊಡುತ್ತೆ, ಇದು ಕೂಡ ಬೇರೆ ಟೇಸ್ಟ್ ಕೊಡುತ್ತೆ. ಎರಡು ಕೂಡ ತಿನ್ಲಿಕ್ಕೆ ತುಂಬ ಚೆನ್ನಾಗಿರುತ್ತೆ. ನಮಗೆ ಎಷ್ಟು ಗ್ರೇವಿ ಬೇಕು ನೋಡಿ ನೀರು ಹಾಕ್ಕೋಬೇಕು. ಇವಾಗ ಇನ್ನೊಂದು ಸ್ವಲ್ಪ ಉಪ್ಪು, ತುಂಬ ಬೇಯಿಸ್ಕೊಳ್ಳೋದೇನು ಬೇಡ. ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು.
ಹೀಗೂ ಕೂಡ ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ ತಿನ್ನುವಾಗ. ರೊಟ್ಟಿ, ಚಪಾತಿ, ಅನ್ನಕ್ಕೂ ಸಹ ಕಲ್ಸ್ಕೊಂಡು ಊಟ ಮಾಡ್ಬೋದು. ಇನ್ನೂ ಒಂದು ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ನೋಡಿ ಉಪ್ಪು ಹಾಕೋಬೇಕು, ತುಂಬ ಉಪ್ಪಾದಂಗೆ ಆಗುತ್ತೆ ಆಮೇಲೆ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.